ನಮಸ್ತೆ ಬಂಧುಗಳೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾವು ಕಾರ್ಗಡಿ ದೇವಸ್ಥಾನಕ್ಕೆ ಬಂದ್ವಿ. ಕಾರ್ಗಡಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಲ್ವಾ? ಹೊಸನಗರ ತಾಲೂಕು, ಕಾರಣಗಿರಿ ವಿನಾಯಕ ದೇವಸ್ಥಾನ. ಹಾಗೆ ಇದು ರಾಜಸ್ಥಾನದವರು, ಆವಾಗಲೇ ರಾಜಸ್ಥಾನದವರು ಇದನ್ನ ಕೆಲಸ ಮಾಡಿರೋದು. ರಾಜಸ್ಥಾನದವರೆಲ್ಲ ಆವಾಗೆಲ್ಲ, ಅಂದರೆ ಇವಾಗೆಲ್ಲ ಎಲ್ಲರೂ ಎಲ್ಲ ಕಡೆಯೂ ಬಂದು ಮಾಡ್ತಾರೆ ಅವರು. ಬಟ್ ಇದು ಹಳೆ ಸುಮಾರು ಒಂದು 20 ವರ್ಷದ ಹಿಂದಿಂದು, 25 ವರ್ಷ ಆಯಿತು. ಇದು ಗೋಪುರನ ಮಾಡಿಬಿಟ್ಟು, ಗೋಪುರ ಮೊದಲು ಈ ಥರ ಇರಲಿಲ್ಲ. ಹಾಗೆ ಸಿದ್ಧಿವಿನಾಯಕ ದೇವಸ್ಥಾನ ತುಂಬ ಪುರಾತನದ್ದು, ತುಂಬ ಹಳೆಯ ದೇವಸ್ಥಾನ. ಒಳಗಡೆ ಹೋಗೋಣ ಬನ್ನಿ. ನಿಮಗೆ ಗೋಪುರ ತೋರಿಸ್ತಾ ಇದ್ದೀನಿ, ಎಷ್ಟು ಹತ್ರ ಇದೆ ನೋಡಿ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಫುಲ್ಲು ಗ್ಲಾಸ್ ವರ್ಕ್ ಮಾಡಿದ್ದಾರೆ ಒಳಗಡೆ, ತೋರಿಸ್ತೀನಿ ನಿಮಗೆ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥದ್ದು ಕಲ್ಯಾಣ ಮಂಟಪ. ಇವಾಗೆಲ್ಲ ಕಲ್ಯಾಣ ಮಂಟಪ ಇದೆಯಲ್ಲ ಸೈಡಿಗೆ, ಆ ಕಲ್ಯಾಣ ಮಂಟಪದಲ್ಲೇ ಮದುವೆ ಆಗುತ್ತೆ. ಮೊದಲೇ ಎಲ್ಲಿ ಮದುವೆ ಆಗ್ತಿತ್ತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋಗೋಣ ಬನ್ನಿ. ದೇವ್ರನ್ನ ದರ್ಶನ ಮಾಡಿಸ್ತೀನಿ. ಎಷ್ಟು ದೊಡ್ಡದಿದೆ, ಎಷ್ಟು ಚಿಕ್ಕದಿದೆ ವಿನಾಯಕ, ಸಿದ್ಧಿವಿನಾಯಕ ಅಂತ ತೋರಿಸ್ತಿದ್ದೀನಿ. ಸಿದ್ಧಿ ಅಂದರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಾದ್ರೂ ಇಲ್ಲಿ ಸಿದ್ಧಿಸುತ್ತೆ. ಹಾಗೆ ಇವನು ಸಿದ್ಧಿವಿನಾಯಕ ತುಂಬ ಒಳ್ಳೇದು ಮಾಡ್ತಾನೆ. ನಾನು ಹೋಸಲ ಬಂದವಾಗ ಬೆಳ್ಳಿ ಜನಿವಾರ ಕೊಟ್ಟಿದ್ದೆ ಇಲ್ಲಿ. ಅದು ಸರಿ ಆಯಿತೋ ಇಲ್ವೋ ಅಂತ ಕೇಳ್ಕೊಂಡು ಹೋಗೋಣ. ಹಾಗೆ ಅದ್ರ ಜೊತೆಗೆ ಬೇರೆ ಕಡೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದಿನ ವೀಡಿಯೋದಲ್ಲಿ ಬರುತ್ತೆ. ಹಾಗೆ ನೋಡಿ, ಫುಲ್ಲು ಗ್ಲಾಸ್ ವರ್ಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಗ್ಲಾಸ್ ವರ್ಕ್ ನೋಡಿ. ನಾನು ಸಾಧಾರಣ ಎಲ್ಲೂ ಈ ಥರ ದೇವಸ್ಥಾನಗಳು ನೋಡಿಲ್ಲ. ಅದಕ್ಕೆ ನಿಮಗೂ ನೋಡಿ, ಬಾಗಿಲು ಎಷ್ಟು ದೊಡ್ಡದಿದೆ. ಡೋರು 2 ಡೋರು ಬರುತ್ತೆ, ಆ ಕಡೆ ಈ ಕಡೆ ಒಂದೊಂದು. ಎಷ್ಟು ದೊಡ್ಡದಿದೆ ಅಂದರೆ, ಹಾಗೆ ಅಷ್ಟೇ ಹೈಟ್ ಇದೆ. ನನ್ನ 4 ಹಾಕಬೇಕೇನೋ ಅಷ್ಟು ಹೈಟ್ ಇದೆ. ಹಾಗೆ ನೋಡಿ, ಇದು ಪಠಶಾಲೆ, ಅಂದರೆ ಒಂದು ಪಠಶಾಲೆ ಅಂತ ಅವಾಗ ಅಂತಿದ್ರು. ವಿಶಾಲವಾಗಿದೆ. ಇಲ್ಲೂ ಫುಲ್ಲು ಗ್ಲಾಸ್ ವರ್ಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ನೋಡಿ. ಅಂದರೆ ಡೆಕೋರೇಷನ್ ಅಲ್ಲ, ಗ್ಲಾಸ್ ವರ್ಕ್. ಇದು ಕೆಲಸ ಮಾಡಿದ್ದೆ ಆ ಥರ. ಅಂದರೆ ಸಿಮೆಂಟ್ ಮೇಲೆ ಈ ಥರ ಗ್ಲಾಸ್ ವರ್ಕನ್ನು ಮಾಡಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಇದು ಮಾಡಿ ಸುಮಾರು ವರ್ಷ ಆಗೋಯಿತು. ಇನ್ನೂ ಅಷ್ಟು ಚೆನ್ನಾಗಿದೆ. ಇವಾಗ ಮಾಡ್ದಾಗಿದೆ. ಕಲರು ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕೂತ್ಕೊಂಡು ಆವಾಗ ಮಾತಾಡೋದು ಮತ್ತು ಇದೆಲ್ಲ ಮಾಡ್ತಿದ್ರು. ಹಾಗೆ ಒಳಗೆ ಹೋಗೋಣ, ದೇವರನ್ನು ನೋಡೋಣ. ಮೇಲ್ಗಡೆ ಹೀಗೆ ತೋರಿಸ್ಕೊಂತ ಹೋಗ್ತೀನಿ ನಾನು ನಿಮಗೆ. ಒಳಗಡೆ ದೇವರನ್ನು ತೋರಿಸ್ತೀನಿ. ದೇವ್ರ ದರ್ಶನ ಮಾಡೋಣ ಬನ್ನಿ. ಸಿದ್ಧಿವಿನಾಯಕ ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಲಿ. ಪ್ರಥಮ ಪೂಜಿತ ವಿನಾಯಕ ಸಿದ್ಧಿವಿನಾಯಕ. ಒಳಗಡೆ ಕೂತಿದ್ದಾನೆ ಸಿದ್ಧಿವಿನಾಯಕ. ಪುಟ್ಟದಾಗಿ, ಎಷ್ಟು ಪುಟ್ಟದಂದರೆ ತುಂಬ ಪುಟ್ಟದಾಗಿದ್ದಾನೆ ಸಿದ್ಧಿವಿನಾಯಕ. ಆದರೆ ಅಷ್ಟು ದೊಡ್ಡ ಶಕ್ತಿ ಇದೆ ಇಲ್ಲಿ. ಯಾಕೆಂದರೆ ನಾನು ಇಲ್ಲೊಂದು ಹರಕೆ ಮಾಡ್ಕೊಂಡಿದ್ದೆನಲ್ಲ, ಆ ಹರಕೆ ಎಷ್ಟು ಚೆನ್ನಾಗಿ ಫಲಿಸ್ತು ಅಂದರೆ, ನಾನು ಸುಮಾರು ಒಂದು 10 ವರ್ಷದ ಮೇಲೆ ನಾನು ಜನಿವಾರ ಕೊಟ್ಟೆ ಇಲ್ಲಿ. 10 ವರ್ಷ ಆಗಿತ್ತು ನಾನು ಹರಕೆ ಮಾಡಿಕೊಂಡು. ಜನಿವಾರ ಕೊಟ್ಟು ಈಗ 1 ವರ್ಷ ಆಯ್ತೇನೋ ಸಾಧಾರಣ ಕೊಟ್ಟು ಬಂದಿದ್ದೀನಿ, ಬೆಳ್ಳಿ ಜನಿವಾರ. ಅದು ಇವಾಗ ನನ್ನ ಹತ್ರ ಜನಿವಾರ ತೊಗೊಂಡ್ರಲ್ಲ, ಆ ಭಟ್ರು ಇರಲಿಲ್ಲ. ಅವರು ಹಿರೇ ಅಂದರೆ ಮುಖ್ಯ ಅರ್ಚಕರು, ಪ್ರಧಾನ ಅರ್ಚಕರು. ಅವ್ರು ಈಗಿಲ್ವಂತೆ, ಅವ್ರ ಮಗ ಪೂಜೆ ಮಾಡ್ತಾರೆ ಇಲ್ಲಿ. ಹಾಗೆ ನಾನು ಸುತ್ತು ಬರೋಣ ಅಂತ ಬರ್ತಾ ಇದ್ದೆ. ಇಲ್ಲಿ ನಾನೀಗ ಹೋಗ್ತಾ ಇದ್ದೀನಲ್ಲ, ಈ ಜಾಗದಲ್ಲೇ ಮೊದಲೇ ಮದುವೆ ಆಗ್ತಿತ್ತು. ಇಲ್ಲೇ ಕೂಡ ಧಾರೆಯಾಗಿ ಮದುವೆ ಆಗ್ತಿತ್ತು. ಇಲ್ಲೇ ಧಾರೆ ಮಾಡ್ತಿದ್ರು, ಇಲ್ಲೇ ಮದುವೆ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು. ಆವಾಗಲೂ ಕೂಡ ಇಲ್ಲೇ ನೋಡ್ರಿ, ಇದೇ ಜಾಗ. ಇಲ್ಲೆಲ್ಲ ಸುಮಾರು ಜನ ನಮ್ಮ ಗೊತ್ತಿದ್ದವ್ರದ್ದು ಮಕ್ಕಳದೆಲ್ಲ ಮದುವೆ ಆಗ್ತಿತ್ತು ಇಲ್ಲಿ. ನಮ್ಮ ಫ್ರೆಂಡ್ಸಿಂದು ಒಂದು ಫ್ರೆಂಡಿಂದು ಆಗಿತ್ತು ಇಲ್ಲಿ ಮದುವೆ. ಈಗ ನೋಡಿ, ಹಿಂಭಾಗದಿಂದ ಗೋಪುರ ಹೇಗೆ ಕಾಣಿಸುತ್ತೆ ಅಂತ, ದೇವಸ್ಥಾನದ ಒಳಭಾಗದಿಂದ. ಹಾಗೆ ಎಷ್ಟು ಚೆನ್ನಾಗಿದೆ. ಎಷ್ಟು ಸುತ್ತು ಬಂದ್ರೂ ಖುಷಿ ಆಗುತ್ತೆ. ಎಲ್ಲ ಥರನೂ ಒಂದೇ ಥರ ಇದೆ ಎಲ್ಲ ಕಡೆನೂ. ಹಾಗೆ ಅಲ್ಲಿ ಏನೋ ಸಾಮೂಹಿಕ ಸತ್ಯನಾರಾಯಣ ಕಥೆ ಇತ್ತು. ಹಾಗಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ. ನೋಡಿ, ಮೇಲೆ ನಮ್ಮ ಇಲಿರಾಯ ಕೂತಿದ್ದಾನೆ. ಹಾಗೆ ಮಹಾಗಣಪತಿಗೆ ಇಷ್ಟವಾದಂಥ ವಾಹನ ಇಲಿ. ಈ ವಾಹನ ಕೂತಿದ್ದಾರಲ್ಲಿ. ಹಾಗೆ ಎಲ್ಲ ಕಲ್ಲು ಕಂಬಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ತುಂಬ ಹಳೆ ದೇವಸ್ಥಾನ ಆದರೂ ಕೂಡ
ಎಷ್ಟು ಹೊಸ ದೇವಸ್ಥಾನದ ಥರ ಪಳ 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 ಹೊಳಿತಾ ಇದೆ. ಈ ಕುಸುರಿ ಕೆಲಸ ಇದೆಯಲ್ಲ ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆವಾಗ, ಅದು ಇನ್ನೂ ಹಾಗೇ ಇದೆ. ಹಾಗೆ ನನಗಿಲ್ಲಿ ಚಿನ್ನದ ರಥ ಇತ್ತು, ಬೆಳ್ಳಿ ರಥ, ನಾನು ಅದನ್ನು ತೆಕ್ಕೊಳ್ಳೋಕ್ಕೆ ಕ್ಯಾಚ್ ಮಾಡ್ಕೊಳ್ಳೋಕೆ ಮರ್ತೋಗ್ಬಿಟ್ಟೆ. ಹಾಗೆ ನೋಡಿ ಇಲ್ಲಿ ಕಂಬ ನೋಡಿ, ಇದು ನೋಡಿ ಕಲ್ಲು, ಅಷ್ಟು ದೊಡ್ಡ ಕಲ್ಲಿದೆ ಬಂಡೆ. ದೇವಸ್ಥಾನದ ಒಳಭಾಗ, ಇದು ದೇವಸ್ಥಾನ, ಇದು ನೋಡಿ, ಇದು ದೇವಸ್ಥಾನ ಅಲ್ವಾ. ಇದು ದೇವಸ್ಥಾನ ಆದರೆ ಈ ಕಡೆಯಿಂದ ಬಂಡೆ ಇದೆ. ಈ ಕಡೆ ನೋಡಿ, ಈ ಕಡೆ ಬರ್ತೀನಿ ನೋಡಿ, ಇಲ್ಲಿ ನೋಡಿ ದೊಡ್ಡ ದೊಡ್ಡ ಕಲ್ಲು ಬಂಡೆ ಇದೆ. ಅದು ಹಾಗೆ ಬಿಟ್ಟಿದ್ದಾರೆ ಅಂತೆ, ಏನಕ್ಕಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ನಾನು ಕೇಳಲಿಲ್ಲ ಯಾವಾಗ್ಲೂ. ಎಷ್ಟು ಸಲ ಹೋದ್ರೂ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಬರಲ್ಲ ನಾನು. ಸುಮ್ಮನೆ ಹೋಗ್ತೀನಿ, ನಮಸ್ಕಾರ ಮಾಡ್ಕೊತೀನಿ, ಬರ್ತೀನಿ. ಹಾಗೆ ನೋಡಿ ಗೋಪುರ ಹೇಗೆ ಕಾಣ್ತಾ ಇದೆ ಅಂತ. ಮೇಲೆ ಈ ಕಡೆ ಹಿಂದ್ಗಡೆಯಿಂದ ಓಡಾಡಬೇಕಾದ್ರೆ ಅಲ್ಲಿಂದ ಕಾಣಿಸುತ್ತೆ ಗೋಪುರ. ಇದು ಒಂದು ದೇವಸ್ಥಾನದ ಒಳಗಡೆಯಿಂದ ನೋಡಿದವಾಗ ಆ ಥರ ಕಾಣಿಸುತ್ತೆ. ಕಲ್ಲಿನ ಕಂಬ, ಹಾಗೆ ಬಾವಿ ಇದೆ ಇಲ್ಲಿ ನೋಡಿ. ಅದರ ಜೊತೆಗೆ ನಾವು ಹೊರಟ್ವಿ. ಮತ್ತು ಇಲ್ಲಿ ನಿಮಗೆ ವಿಶೇಷವಾದ ಒಂದು ನಗರ ಕೋಟೆ ತೋರಿಸ್ತೀನಿ. ನಗರ ಕೋಟೆ ನೋಡಿದ್ದೀರಿ ಅನ್ಕೊತೀನಿ, ತುಂಬ ಜನ ನೋಡಿದ್ದೀರಿ, ನಾನು ವೀಡಿಯೋದಲ್ಲೇ ಬಂದಿಲ್ಲ. ಬಟ್ ಇಲ್ಲಿ ಹೋಗ್ತಾ ನೋಡಿ, ಇದು ನಗರ ಕೋಟೆ ಕೆರೆ ಇದು. ಅಂದರೆ ಕೋಟೆ ಇರುತ್ತಲ್ಲ, ರಾಜರು ಆಡಿದ ಕೋಟೆ ಇರುತ್ತಲ್ಲ, ಆ ಕೋಟೆ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಇದು ನಗರ ಕೋಟೆ. ಬಿದನೂರು ನಗರ ಅಂತ ಕೇಳಿರ್ಬೋದು. ಬಿದನೂರು ನಗರ, ಹಳೆ ಹೆಸರು ಬಿದನೂರು, ಇವಾಗ ನಗರ ಅಂತ ಹೇಳ್ತಾರೆ. ಅದಕ್ಕೆ ನಗರ ಕೋಟೆ ಅಂತ ಹೇಳ್ತಾರೆ. ಆವಾಗ ಬಿದನೂರು ಕೋಟೆ ಅಂತ ಹೇಳೋರು ಅನ್ಕೊತೀನಿ. ಇದು ನೋಡಿ ಎಷ್ಟು ದೊಡ್ಡದಿದೆ. ನಮ್ಮ ಸೈಡಲ್ಲಿ ಕೋಟೆಗಳಿರೋದಂದರೆ ಇದು ಒಂದೇ ಅನಿಸುತ್ತೆ ಇವಾಗ. ಇಷ್ಟಿರೋದು, ಇಷ್ಟು ಚೆನ್ನಾಗಿ. ಆದರೂ ಪೂರ್ತಿ ಸುಮಾರು ಹೋಗಿದೆ. ನಾವು ಅದ್ರ ಒಳಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾನು ತುಂಬ ಸಲ ಹೋಗಿದ್ದೀನಿ. ಹಾಗಾಗಿ ಒಳಗಡೆ ತುಂಬ ಚೆನ್ನಾಗಿದೆ. ದರ್ಬಾರ್ ಹಾಲು, ರಾಣಿ ಕೊಳ, ಆಮೇಲೆ ಅರಮನೆ ಎಲ್ಲ ಇದೆ ಅಲ್ಲಿ. ಬಚ್ಚಲು ಮನೆ, ವಾಶ್ರೂಮ್ ಎಲ್ಲ ಇದೆ ಅಲ್ಲಿ. ಚೆನ್ನಾಗಿದೆ ಗೊತ್ತಾ ಇವಾಗಲೂ ಕೂಡ. ಹಾಗೆ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೊರಟ್ವಿ ನಾವು, ಇಲ್ಲಿಂದ ಮತ್ತೆ ಯಾವ ಊರಿಗೆ ಬಂದ್ವಿ ಅಂತ ಗೆಸ್ ಮಾಡಿ ನೋಡೋಣ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಗೆ ಹೋಗಿದ್ದೆ ಮತ್ತು ಏನು ವಿಶೇಷ ಇತ್ತು ಅಂತ. ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೋಗ್ತಾ ಇದ್ದೀವಿ, ಯಾವುದೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಬಂದ್ವಿ. ಯಾವ ಊರು ಅಂತ ನಿಮಗೆ ಗೆಸ್ ಮಾಡ್ಬೋದು ಕೆಲವರು. ನೋಡೋಣ, ಗೊತ್ತಿದ್ದರೆ ಹೇಳಿ ಯಾವ ಊರಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿ ಬಂದೆ ನೋಡಿ, ಈ ಊರಿಗೆ ಬಂದಿದ್ದೀನಿ ಇವಾಗ. ಇಲ್ಲಿ ಎಂಟ್ರೆನ್ಸ್, ಆ ಊರಿಗೆ ಎಂಟ್ರಾದೆ. ಯಾವ ಊರು ಅಂತ ಹೇಳ್ರಿ. ಹಾಗೆ ಕಾರ್ಗಡಿ ದೇವಸ್ಥಾನ ಇರೋದು, ಸಿದ್ಧಿವಿನಾಯಕ ಇರೋದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಲ್ಲಿ. ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ನೋಡಿ. ಆಮೇಲೆ ರೋಡ್ ಸೈಡಿಗೆ ಇದೆ ಇದು, ನೀವೆಲ್ಲೂ ಒಳಗಡೆ ಹುಡ್ಕೊಂಡು ಹೋಗೋದು ಬೇಡ. ಕುಂದಾಪುರ ಹೋಗುವ, ಹೊಸನಗರದಿಂದ ಕುಂದಾಪುರಕ್ಕೆ ಹೋಗೋಂಥ ರಸ್ತೆಯಲ್ಲಿ ಮೇನ್ ರೋಡಲ್ಲೇ ಕಾಣಿಸುತ್ತೆ. ಈ ಊರಿಗೆ ಬಂದ್ವಿ ನಾವು. ಈ ಊರಲ್ಲಿ ಸ್ಲೋ ಮಾಡಿದ್ವಿ ಗಾಡಿನ, ಯಾಕೆ ಅಂದರೆ ಇಲ್ಲಿ ಗೊತ್ತಿದ್ದಕ್ಕಂಥ ಜನಗಳ ಮನೆ ಎಲ್ಲ ಹೇಗಿದೆ, ಮೊದಲು ಹೇಗಿತ್ತಲ್ಲ ಈಗ ಹೇಗಿದೆ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಯಾವ ಊರು ಅಂತ ನೋಡೋಣ, ಗೆಸ್ ಮಾಡಿ. ಇಲ್ಲೆಲ್ಲ ಅಂಗಡಿಗಳು ಏನಿತ್ತು ಮೊದಲೇ, ಇವಾಗ ಹೇಗಿದೆ ಅಂತ. ಇಲ್ಲಿಗೆ ಬಂದ್ವಿ. ಇಲ್ಲಿಂದ ನಾವು ಎಲ್ಲಿ ಹೋಗ್ತಿದ್ದೀವಿ, ಮುಂದೆ ಹೋಗ್ತಿದ್ದೀವ, ಇಲ್ಲೇ ನಿಲ್ಲಿಸ್ತಿದ್ದೀವ ಗಾಡಿ ಅಂತ ನಾನು ನಿಮಗೆ ಮುಂದೆ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಇಲ್ಲಿವರೆಗೆ ಏನು ವಿಶೇಷ ನನಗೆ ಈ ಊರು ಅಂತ ಹೇಳ್ತೀನಿ, ಓಕೆನಾ.